ಸಿದ್ದರಾಮಯ್ಯನವರ ಮಗ ಯತೀಂದ್ರ ಏನಿದ್ದಾರೆ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವ್ರ ವಿರುದ್ಧ ಇನ್ನು ಹೈಕಮಾಂಡ್ ದೂರು ಕೊಟ್ಟಿಲ್ಲ, ಆದ್ರೆ ಹರಿಪ್ರಸಾದ್ ವಿರುದ್ಧ ಮಾತ್ರ ದೂರು ಕೊಟ್ಟಿದ್ರ ಅನ್ನೋ ಕೇಳ್ಬರ್ತೀನಿ. ಅದೇ ನನಗೆ ಗೊತ್ತಿಲ್ಲಪ್ಪ, ನಾನು ಪೇಪರ್ ನೋಡಿದೆ ಅಷ್ಟೇ. ಯತೀಂದ್ರ ಸಿದ್ದರಾಮಯ್ಯನವರು ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗ್ಲಿಕ್ಕೆ 5 ವರ್ಷ ಹೋರಾಟ ಮಾಡಬೇಕಾಗಿದೆ ಕಾಂಗ್ರೆಸ್ ನಲ್ಲಿ ಅಂತ ಈಗ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಚರ್ಚೆಗೆ ಬಂತು ಅಂತ ಸರ್. ಈಗ ಅವ್ರನ್ನೇ ಕೇಳಿ ನೀವು, ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನೇ ಕೇಳಿ. ಅದು ಆ ರೀತಿ ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ, ಅವಶ್ಯಕತೆ ಇಲ್ಲ. ಸರ್ ಈಗ ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನ ಮಾದರಿಯಲ್ಲಿ ಕೂಡ ದಿವಾಳಿ ಆಗುತ್ತೆ ದೇಶ ಅಂತ ನೀವು ಅವ್ರನ್ನೇ ಕೇಳ್ರಪ್ಪ. ಈಗ ಒಂದ್ ನಿಮಿಷ, ಈಗ ನಮ್ಮ ದೇಶ ಬಲಿಷ್ಠವಾಗಿದೆ. ಈ ದೇಶಕ್ಕೆ ಅತ್ಯಂತ ಬಲಿಷ್ಠವಾಗಿ ಬುನಾದಿ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನೆಹರೂರವರು ಅವ್ರನ್ನ ಸುಮಾರು 16 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅತ್ಯಂತ ಬಲಿಷ್ಠವಾಗಿ ದೇಶವನ್ನ ಕಟ್ಟಿದ್ದಾರೆ. ಅದಾದ್ಮೇಲೆ ಬಂದು ಪ್ರಧಾನಮಂತ್ರಿಗಳು ಅವರವ್ರ ಕಾಲದಲ್ಲಿ ಅವರವ್ರಿಗೆ ಏನೇನ್ ಶಕ್ತಾನುಸಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಭಾರತ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಏನಿದ್ದಾರೆ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವ್ರ ವಿರುದ್ಧ ಇನ್ನು ಹೈಕಮಾಂಡ್ ದೂರು ಕೊಟ್ಟಿಲ್ಲ, ಆದ್ರೆ ಹರಿಪ್ರಸಾದ್ ವಿರುದ್ಧ ಮಾತ್ರ ದೂರು ಕೊಟ್ಟಿದ್ರ ಅನ್ನೋ ಕೇಳ್ಬರ್ತೀನಿ. ಅದೇ ನನಗೆ ಗೊತ್ತಿಲ್ಲಪ್ಪ, ನಾನು ಪೇಪರ್ ನೋಡಿದೆ ಅಷ್ಟೇ. ಯತೀಂದ್ರ ಸಿದ್ದರಾಮಯ್ಯನವರು ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗ್ಲಿಕ್ಕೆ 5 ವರ್ಷ ಹೋರಾಟ ಮಾಡಬೇಕಾಗಿದೆ ಕಾಂಗ್ರೆಸ್ ನಲ್ಲಿ ಅಂತ ಈಗ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಚರ್ಚೆಗೆ ಬಂತು ಅಂತ ಸರ್. ಈಗ ಅವ್ರನ್ನೇ ಕೇಳಿ ನೀವು, ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನೇ ಕೇಳಿ. ಅದು ಆ ರೀತಿ ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ, ಅವಶ್ಯಕತೆ ಇಲ್ಲ. ಸರ್ ಈಗ ಹಿಂದೂ ರಾಷ್ಟ್ರ ಆದ್ರೆ ಪಾಕಿಸ್ತಾನ ಮಾದರಿಯಲ್ಲಿ ಕೂಡ ದಿವಾಳಿ ಆಗುತ್ತೆ ದೇಶ ಅಂತ ನೀವು ಅವ್ರನ್ನೇ ಕೇಳ್ರಪ್ಪ. ಈಗ ಒಂದ್ ನಿಮಿಷ, ಈಗ ನಮ್ಮ ದೇಶ ಬಲಿಷ್ಠವಾಗಿದೆ. ಈ ದೇಶಕ್ಕೆ ಅತ್ಯಂತ ಬಲಿಷ್ಠವಾಗಿ ಬುನಾದಿ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನೆಹರೂರವರು ಅವ್ರನ್ನ ಸುಮಾರು 16 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಅತ್ಯಂತ ಬಲಿಷ್ಠವಾಗಿ ದೇಶವನ್ನ ಕಟ್ಟಿದ್ದಾರೆ. ಅದಾದ್ಮೇಲೆ ಬಂದು ಪ್ರಧಾನಮಂತ್ರಿಗಳು ಅವರವ್ರ ಕಾಲದಲ್ಲಿ ಅವರವ್ರಿಗೆ ಏನೇನ್ ಶಕ್ತಾನುಸಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಭಾರತ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.